ಗಟ್ ಹೆಲ್ತ್. ಈಗ ಗಟ್ ಹೆಲ್ತ್ ಅಂದರೆ ನಮ್ಮ ಹಳ್ಳಿ ಜನಕ್ಕೆ ಅರ್ಥ ಆಗಲಿ. ಗಟ್ ಅಂದರೆ ಒಂದು ದೊಡ್ಡ ಕರಳು, ಆಯಿತಾ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಊಟ ಎಲ್ಲ ಮಾಡ್ತೀವಲ್ಲ, ಊಟ ಎಲ್ಲ ಹೋಗಿ ಅಬ್ಸಾರ್ಬ್ ಆಗಿ ಆ ದೊಡ್ಡ ಕರಳಲ್ಲಿ ಸ್ಟಾಕ್ ಆಗಿರುತ್ತೆ. ಆ ದೊಡ್ಡ ಕರಳಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಎಷ್ಟು? 14 ಟ್ರಿಲಿಯನ್ ಬ್ಯಾಕ್ಟೀರಿಯಾ, ಅಂದರೆ ಒಂದಾದ್ಮೇಲೆ 14 ಸೊನ್ನೆ ಹಾಕಿ ಅಷ್ಟು ಬ್ಯಾಕ್ಟೀರಿಯಾ ಅದರಲ್ಲಿರುತ್ತೆ. ಈ ಬ್ಯಾಕ್ಟೀರಿಯಾ ಏನಾಗ್ತದೆ ಇವತ್ತು, ಈ ಕಲಬೆರೆತ ಆಹಾರ ತಿಂದು ಸಿಕ್ಕಾಪಟ್ಟೆ ಜಂಕ್ ಫುಡ್ಡು, ಪ್ಯಾಕ್ಡು, ಪ್ರೊಸೆಸ್ ಫುಡ್ಸು ಮತ್ತು ಚಿಕನ್ನು, ಮಟನ್ ಎಲ್ಲ ತಿಂದು ಗಟ್ಟಿಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಹೋಯಿತು. ಏನಾಯಿತು? ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕೂಲ್, ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಬ್ಯಾಕ್ಟೀರಿಯಾ ಬೇಕಾಗಿರೋದು ನೀರು, ತರಕಾರಿ, ಸೊಪ್ಪು, ಹಣ್ಣು, ಇಂಥವೆಲ್ಲ. ಅದನ್ನು ಬಿಟ್ಟು ಎಲ್ಲ ಮಕ್ಕಳು ಇವತ್ತು ಇಟ್ಕೊಂಡ್ರು ಜಂಕ್ ಫುಡ್ಡು. ಅದಕ್ಕೆ ಗಟ್ಟಿ ಬ್ಯಾಕ್ಟೀರಿಯಾ ಹಾಳಾಯಿತು. ಗಟ್ಟಿ ಬ್ಯಾಕ್ಟೀರಿಯಾ ಹಾಳಾದರೆ ಬರೀ ಗಟ್ಟಲ್ಲಾಗಲ್ಲ, ತಲೆಯಿಂದ ಡಿಪ್ರೆಷನ್ನು. ಈಗ ನೋಡಿದರೆ ಮಕ್ಕಳು ಎಲ್ಲ ಕಿರ್ಸ್ತಾರೆ, ಎಲ್ಲ ಶೌಟ್ ಮಾಡ್ತಾರೆ. ಒಂಚೂರು ಬೈದರೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಂಟ್ರೋಲಲ್ಲಿ ಇಲ್ಲ. ಸೊ ಗಟ್ಟಿ ಬ್ಯಾಕ್ಟೀರಿಯಾ ಹಾಳಾದರೆ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಪಾರ್ಕಿನ್ಸನ್ಸು, ಅಲ್ಝೈಮರ್ಸು. ಗಟ್ ಬ್ಯಾಕ್ಟೀರಿಯಾ ಹೋದರೆ ಸ್ಕಿನ್ ಹೋಗುತ್ತೆ. ಗಟ್ ಬ್ಯಾಕ್ಟೀರಿಯಾ ಹಾಳಾದರೆ ಡಯಾಬಿಟೀಸ್ ಬರೋದು, ಹಾರ್ಟ್ ಡಿಸೀಸ್ ಬರೋದು, ಎಲ್ಲ ಮುಖ್ಯವಾಗಿ ಬರೋದು ಈ ಬ್ಯಾಕ್ಟೀರಿಯಾಯಿಂದನೇ. ಹಾಗಾಗಿ ಈ ಗಟ್ಟು ನೋಡ್ಕೋಬೇಕಾದ್ರೆ, ಆ ಗಟ್ ಬ್ಯಾಕ್ಟೀರಿಯಾ ನಾನ್ ವೆಜ್ ತಿನ್ನಲ್ಲ, ಚಿಕನ್ ಮಟನ್ ತಿನ್ನಲ್ಲ. ಅದು ತಿನ್ನೋದು ಫೈಬರ್ ಮಾತ್ರ, ತರಕಾರಿ ಮತ್ತು ಹಣ್ಣು.